ತೊಗೊಂಬಂದು ಇದ್ರದೊಳಗೆ ಹಾಕ್ಯಾರ. ಸೊ ಇವು ಶೇಂಗಾ ಎಲ್ಲ ಗ್ರೈಂಡ್ ಆಗಿ ಆಯಿಲ್ ಇಲ್ಲಿ ತೆಳಗಿಂದ ಎಕ್ಸ್ಟ್ರಾಕ್ಟ್ ಆಗಿ ಕುಸುಬೆ ಎಣ್ಣೆ ಇಲ್ಲ ಐತಿ. ಸೊ ಕುಸುಬೆ ಎಣ್ಣೆದು 5 ಲೀಟ್ರಿನ ಬಾಟಲ್ ಇದು 3. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಿ ನಮ್ಮ ಗದಗ ಮಂದಿಗೆ ಎದಕ್ಕಂದ್ರೆ ಇವತ್ತಲ್ಲಿ ವಿಡಿಯೋ ನಮ್ದು ಗದಗ ಮೇಲೆ ಆತೈತಿ. ನಿಮ್ಗೆ ಗೊತ್ತಿರ್ಬೋದು, ಗದಗ ಈಗ ಮುದ್ರಣ ಕಾಶಿ ಅಂತ ಹೇಳ್ತಾರೆ. ಎದಕ್ಕಂದ್ರೆ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್, ಆಯಿಲ್ ಮಿಲ್ಸ್ ಎಲ್ಲ ಭಾಳ ದೊಡ್ಡ ಪ್ರಮಾಣದೊಳಗಿದ್ದು. ಇವತ್ತು ನಾವು ಒಂದು ಹಳೆ ಆಯಿಲ್ ಮಿಲ್ಲಿಗೆ ವಿಸಿಟ್ ಮಾಡತ್ತೀವಿ. ಸೊ ಶೇಂಗಾ ಎಣ್ಣೆ ಮತ್ತು ಕುಸುಬೆ ಎಣ್ಣೆ ಇವ್ರು ಪ್ರಿಪೇರ್ ಮಾಡ್ತಾರೆ ಆರ್ಗ್ಯಾನಿಕ್ ಮೆಥಡ್ಲೆ. ಏನು ಹಳೆ ಮೆಥಡ್ ಐತಿ ಅದು ಫಾಲೋ ಮಾಡಿ. ಸೊ ಕುಸುಬೆ ಅಂತೂ ಆಯಿಲ್ ಮಿಲ್ ನಿಮ್ಗೆ ಎಲ್ಲೂ ಜಾಸ್ತಿ ಸಿಗಂಗಿಲ್ಲ. ಶೇಂಗಾವು ಸಿಗ್ಬೋದು, ಬಟ್ ಕುಸುಬೆದು ಭಾಳ ಕಡಿಮೆ. ನೋಡೋಣ, ಇವತ್ತು ನಾವು ಆಯಿಲ್ ಮಿಲ್ ವಿಸಿಟ್ ಮಾಡ್ತೀವಿ. ಇವ್ರದ್ದು ಮೆಥಡ್ ಹೆಂಗೈತೆ ಅನ್ನೋದು ತೋರಿಸ್ತೀವಿ. ಮತ್ತು ಏನು ಆರ್ಗ್ಯಾನಿಕ್ ಮೆಥಡ್ಲಿ ಪ್ಯೂರ್ ಆಯಿಲ್ ಹೆಂಗೆ ಸಿಗುತ್ತೆ ಅಂಥೇಳಿ ನಿಮ್ಗೆ ತೋರಿಸ್ತೀವಿ. ನೀವು ಬೇಕಂದ್ರೆ ನಾ ಇವ್ರದ್ದು ನಂಬರ್ ಎಲ್ಲ ಡಿಸ್ಪ್ಲೇದೊಳಗೆ ಕೊಟ್ಟಿರ್ತೀನಿ. ಇವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರ ಕಡೆ ಬಾಯ್ ಮಾಡ್ಬೋದು. ಇಲ್ಲ ನಿಮ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಂದ್ರೂ ಇವ್ರು ನಿಮ್ಗೆ ಸಪ್ಲೈ ಮಾಡ್ತಾರೆ. ಲೇಟ್ ಮಾಡೋದು ಬೇಡ, ಇವತ್ತಲ್ದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಲೊಕೇಶನ್ ಕೆಸಿರಾಣಿ ರೋಡ್ದೊಳಗೆ ಐತಿ. ಕೆಸಿರಾಣಿ ರೋಡ್ ಕಡೆ ಹೊಂಟೀವಿ. ಸೊ ಇಲ್ಲಿ ನಿಮ್ಗೆ ಕಾಣೋದು ನಮ್ದು ಕೆಸಿರಾಣಿ ರೋಡ್. ಕೆಸಿರಾಣಿ ರೋಡ್ದೊಳಗೆ ಇಲ್ಲಿ ಹೊಸಮಠ ಹಾಸ್ಪಿಟಲ್ ಇಲ್ಲಿ ಐತಿ. ಹಿಂದೊಂದು ಸೌಖಾದ್ಯ ಅಂತೇಳಿ ಒಂದು ಹಾಸ್ಪಿಟಲ್ ಐತಿ. ಸೊ ನಮ್ದು ಏನು ಮಿಲ್ ಐತಿ ಇದ್ರ ಹಿಂದೆ ಐತಿ. ಸೊ ಇಲ್ಲಿ ನೀವು ಬೋರ್ಡ್ ನೋಡ್ಬೋದು, ಗಾಣಸಿರಿ ಅಂತೇಳಿ ಬೋರ್ಡ್ ಐತಿ. ಒಳಗೆ ಎಂಟ್ರೆನ್ಸ್ ನಮ್ದು ಗಾಣಸಿರಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಲ್ ಇಲ್ಲೈತಿ. ಸೊ ಮೇನ್ ರೋಡ್ಲಿಂತ ಜಸ್ಟ್ ನೀವು ಲೆಫ್ಟ್ ಹೊಳಿದ ಕೂಡ ಇಲ್ಲೇ ಐತಿ. ಮತ್ತು ಇದು ಹಾಸ್ಪಿಟಲ್ ರೈಟ್ ಸೈಡ್ನ ಮಿಲ್ ಐತಿ. ಸೊ ನಿಮ್ಗೆ ಲೊಕೇಶನ್ ಭಾಳ ಈಸಿ ಐತಿ, ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಮನೆ ಒಳಗೆ ಇವರು ಪ್ರೊಸೆಸ್ ಫಾಲೋ ಮಾಡ್ತಾರೆ. ಸೊ ಇದು ಗೇಟ್ ಹಿಂದೇನು ಕಾಣತೈತಿ, ಹಿಂದೆ ಇವ್ರದ್ದು ಮಿಲ್ ಐತಿ. ಇದು ಇಲ್ಲೇ ಎಲ್ಲ ಪ್ರೊಸೆಸ್ ಮಾಡ್ತಾರೆ ಇವರು. ಆ್ಯಕ್ಚುಲಿ ಏನು ಮನೆ ಐತಿ, ಮನೆ ಹಿಂದೆ ಇವ್ರು ಮಿಲ್ ಮಾಡ್ಕೊಂಡು ಎಲ್ಲ ಇವ್ರದ್ದು ಡೇ ಟು ಡೇ ಲೈಫ್ ಒಳಗೆ ಅದು ಕಂಟಿನ್ಯೂ ಮಾಡ್ತಾರೆ. ಕೆಸಿರಾಣಿ ರೋಡಿಗೆ ಬಂದು ಹೊಸಮಠ ಹಾಸ್ಪಿಟಲ್ ಕಡೆ ಬಂದ್ರೆ ಎಕ್ಸಾಕ್ಟ್ ಅದ್ರದ್ದು ಅಪೋಸಿಟ್ನ ನಿಮ್ಗೆ ಇದು ಸಿಗುತ್ತೆ. ಸೊ ನಾವು ಬಂದಿದ್ದ ಗಾಣಸಿರಿ ಮಿಲ್ ಅಂತೇಳಿ ಆಲ್ರೆಡಿ ಬಂದು ಇಲ್ಲಿ ರೀಚ್ ಆಗಿವಿ. ಇವ್ರ ಸೆಟಪ್ ನೋಡ್ಬೋದು. ಇದ್ರದೊಳಗೆ ಕುಸುಬೆ ಇಲ್ಲಕಂದ್ರೆ ಶೇಂಗಾ ಫಸ್ಟ್ ಹಾಕ್ಕೊಂಡು ಇಲ್ಲೆಲ್ಲ ಚೀಲ ಅದಾವು. ಅತ್ತ ಸೈಡ್ ಇವರು ಮಷಿನ್ಸ್ ಅದಾವು ಮತ್ತು ಒಳಗೆ ಗ್ರೈಂಡಿಂಗ್ ಮಿಲ್ ಐತಿ. ಸೊ ಕಂಪ್ಲೀಟ್ ಸೆಟಪ್ ಇಲ್ಲ ರೆಡಿ ಐತಿ ಇವ್ರದ್ದು. ಮತ್ತು ನಮ್ಮದು ಮಿಲ್ಲಿಂದ ಓನರ್ ಇಲ್ಲಗಾರ ಪೃಥ್ವಿರಾಜ್ ಅಂತೇಳಿ. ಸೊ ಇವ್ರ ಮಿಲ್ಲಿಗೆ ನಾವು ಬಂದೀವಿ. ಕಂಪ್ಲೀಟ್ ಪ್ರೊಸೆಸ್ ಏನಿರುತ್ತೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಂಥೇಳಿ ತೋರಿಸ್ತೀವಿ. ಒಂದು ಶೇಂಗಾ ಇಲ್ಲಕಂದ್ರೆ ಕುಸುಬೆ ಎಣ್ಣೆದು ಪ್ರೊಸೆಸ್ ಹೆಂಗಿರುತ್ತೆ ಅಂಥೇಳಿ ತೋರಿಸ್ತೀವಿ. ಸೊ ವಿಡಿಯೋ ಎಂಡ್ ತನಕ ನೋಡೋದು ಮರಿಬೇಡ್ರಿ. ಮತ್ತು ಏನು ಡೀಟೇಲ್ಸ್ ಐತಿ ಎಲ್ಲ ತೋರಿಸ್ತೀನಿ. ಎಂಡ್ದೊಳಗೆ ಇವತ್ತು ಫೋನ್ ನಂಬರ್ನೂ ಹಾಕಿರ್ತೀರಿ. ಇನ್ ಕೇಸ್ ನಿಮ್ಗೆ ಏನಾರು ಬೇಕು ಯಾವ್ದಾರು ಆಯಿಲ್ ಅಂದ್ರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾ ಇವ್ರದ್ದು ಹೆಸರು, ಲೊಕೇಶನ್ ಆಗಲಿ ಮತ್ತು ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಎಂಡ್ ತನಕ ನೋಡೋದು ಮರಿಬೇಡ್ರಿ. ಅಣ್ಣ ಇದು ಕುಸುಬೆ ಏನ್ರಿ ಮಾಡತ್ತಿದ್ದು? ಹೌದು, ಕುಸುಬೆ ಮಾಡಿ ಮತ್ತೆ ಇದಕ್ಕೆ ಹಾಕ್ಬಿಡ್ರಿ, ಗಿರಣಿ ಹಾಕ್ಬೇಕು. ಇಲ್ಲಿ ಅಂದ್ರೆ ಫಸ್ಟ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಶಾನಿಗೆ ಹಾಕಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಒಗಟ್ ಮಾಡ್ತೀವಿ. ಹ್ಞೂ ರೀ, ಒಗಟ್ ಮಾಡಿ ಆಮೇಲೆ ಗಿರ್ನಿಗೆ ಹಾಕ್ತೀವಿ. ಇಲ್ಲಿ ಗಿರಣಿದೊಳಗೆ ಏನಾಗುತ್ತೆ ರೀ? ಗಿರ್ನಿಗೆ 3 ಥರ ಬ್ಯಾಳಿ ಬರ್ತದೆ. ಒಂದು ದೊಡ್ಡ ಬ್ಯಾಳಿ, ಒಂದು ಮಿಕ್ಸ್ ಬ್ಯಾಳಿ, ಒಂದು ಪೌಡರ್ ಬರ್ತದೆ. ತಳಗೆ ಹ್ಞೂ ರೀ ಬಂದಿದ್ದು ಆಮೇಲೆ ದೊಡ್ಡ ಇದು ಚಟ್ಟ ಇದ್ದು ಇದಕ್ಕೆ ಹಾಕಿ ಮತ್ತೆ ತೂರ್ಬೇಕ್ರಿ. ಇಲ್ಲಿ ಮತ್ತೆ ಇದ್ರದೊಳಗೆ ಹಾಕಿ ಇಲ್ಲಿ ತೂರ್ತೀವಿ. ಬ್ಯಾಳಿ ಬೇರೆ ಚಟ್ ಬೇರೆ ಬೀಳ್ತೈತಿ. ಬಿದ್ದಿದ್ದು ಅಲ್ಲಿ ತೊಗೊಂಡೋಗಿ ಎಲ್ಲ ಮಿಕ್ಸ್ ಮಾಡಿ ಗಾಳಿ ಹಾಕ್ತೀವಿ. ಇದ್ರೊಳಗೆ ಹಿಂಗೆ ಮಾಡಿಕೊಡ್ತೀನಿ ರೀ. ಇದು ಬ್ಯಾಳಿ ಬೇರೆ, ಅದ್ರದೊಳಗೆ ಮ್ಯಾಗಿನ ಸಿಪ್ಪಿ ಬೇರೆ. ತೋರೋದು ನೋಡ್ರಿ ಈಗ ಇಲ್ಲಿ ಗಾಳಿ ಆಗಿರ್ತದೆ. ಇದು ಗಾಳಿ ಆಗಿ ಒಗಟ್ ಮಾಡಿದ್ದೀವಿ. ಇದು ಬ್ಯಾಳಿ ಅಷ್ಟೇ ಹಿಂಗೆ ಸಪ್ರೇಟ್ ಮಾಡ್ತೀವಲ್ಲ. ಇದು ಸಪ್ರೇಟ್ ಮಾಡಿ ಕೊಟ್ಕೊಂಡು ಡೈರೆಕ್ಟ್ ಅಲ್ಲಿ ಒಳಗೆ ಡೈರೆಕ್ಟ್ ಒಳಗೆ ಹಾಕ್ತೀವಿ. ಇದ್ರೊಳಗೆ ಈಗ ನೀವು ಮಾಡೋದು ಎರಡೇ ರೀ, ಶೇಂಗಾ ಕುಸುಬೆ. ಕೊಬ್ಬರಿನೇ ಹಾಕ್ತೀವಿ. ಕೊಬ್ಬರಿ ಎಣ್ಣೆನೂ ಹಾಕ್ತೀವಿ. ಆಮೇಲೆ ಅವ್ರು ಸುರಿಪ ಅಂತಂದ್ರೆ ಸುರಿಪನ ಹಾಕ್ತೀವಿ, ಎಳ್ಳು ತಂದ್ರೆ ಎಳ್ಳು ಹಾಕ್ತೀವಿ. ಹಂಗೆ ಬೈ ಚಾನ್ಸ್ ಅವ್ರು ಹೇಳಿದ್ರೆ ಹಾಕ್ತೀವಿ. ನಮ್ಮ ಇಲ್ರಿ, ನಮ್ಮ ಬರೀ ಶೇಂಗಾ, ಕುಸುಬೆ, ಕೊಬ್ಬರಿ. ಅವ್ರು ಬೈ ಚಾನ್ಸ್ ಅವ್ರು ತಂದ್ರೆ ಅದನ್ನು ಹಾಕ್ಕೊಡ್ತೀವಿ. ಈಗ ಸಾಂಸ್ಕೃತಿಕ ತೊಗೊಂಡು ಅಲ್ಲೇನ ಕುಸುಬೆ ಎಲ್ಲ ಸಾಣಿಸಿದ್ರು. ಅಲ್ಲಿ ಕುಸುಬೆ ವಾಪಸ್ ತೊಗೊಂಡು ಈಗ ಇದು ಗಿರಣಿ ಐತಿ. ಗಿರಣಿದೊಳಗೆ ಹಾಕ್ತಾರೆ. ಇಲ್ಲಿ ನೀವು ಬಂದಿದ್ದು ನೋಡ್ಬೋದು. ಈ ಥರ ಇದು ಜಿನ್ಕ್ ಮಾಡಿ ಕೊಡುತ್ತೆ ಕಂಪ್ಲೀಟ್. ಏನು ಕುಸುಬೆ ಇರುತ್ತೆ ಎಲ್ಲ ಹೊಡೆದು ಈ ಟೈಪ್ ಜಿನ್ಕ್ ಮಾಡಿ ಇದು ಗಿರಣಿ ಜಿನ್ಕ್ ಮಾಡಿ ಕೊಡುತ್ತೆ. ಅದಾದ್ಮೇಲೆ ಈ ಮಷಿನ್ದೊಳಗೆ ಇಲ್ಲಿ ಹಾಕ್ತಾರೆ. ಇದು
ಕುಷ್ಬಿ ಎಲ್ಲ ಸಪ್ರೇಟ್ ಮಾಡಿ ಕುಷ್ಬಿ ಒಳಗಿಂದ ಸೀಡ್ಸ್ ಏನಿರ್ತಾವೆ ಸೀಡ್ಸ್ ಮತ್ತು ಚಿಪ್ಪಿ ಇದು ಮಷಿನ್ ಸಪ್ರೇಟ್ ಮಾಡಿಕೊಡುತ್ತೆ. ಗಿರಣಿದೊಳಗಿಂದ ಬಂದಿದ್ದೆಲ್ಲ ಇಲ್ಲಿ ಅಲ್ಗಡೆ ಆಗ್ತೈತಿ, ಇದ್ರದೊಳಗೆ ಫಸ್ಟ್ ಬರುತ್ತೆ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಏನು ಚಿಪ್ಪಿ ಇರ್ತಾವೆ ನೀವು ನೋಡ್ಬೋದು, ಬರೀ ಚಿಪ್ಪಿ ಅಷ್ಟೇ ಈ ಮಷಿನ್ದೊಳಗಿಂತ ಈ ಬುಟ್ಟಿದೊಳಗೆ ಹೋಗುತ್ತೆ. ಆಮೇಲೆ ಏನು ಸ್ವಲ್ಪ ಕಮ್ಮಿ ಕ್ವಾಲಿಟಿ ಇರುತ್ತೆ ಅಂದ್ರೆ ಮೀಡಿಯಮ್ ಸೈಜ್ ಏನಿರುತ್ತೆ ಅದು ಎಲ್ಲ ಇದ್ರದೊಳಗೆ ಬರುತ್ತೆ. ಅದು ಮಿಡ್ ರೇಂಜ್ದೊಳಗಿಂತ ಪ್ಯೂರಿಫೈ ಆಗಿ ಮೀಡಿಯಮ್ ಸೈಜ್ ಪಾರ್ಟಿಕಲ್ಸ್ ಎಲ್ಲ ಇದ್ರದೊಳಗೆ ಕಲೆಕ್ಟ್ ಆಗ್ತಾವೆ. ಸೊ ಎಲ್ಲಕ್ಕಿಂತ ಜಿನ್ಗೆ ಏನಿರ್ತಾವೆ ಸೀಡ್ಸ್ ಎಲ್ಲಕ್ಕಿಂತ ತಳಗ ಇಲ್ಲಿ ಐತಿ, ಎಲ್ಲಕ್ಕಿಂತ ಲೋಯೆಸ್ಟ್ ಪಾರ್ಟ್ ಇಲ್ಲಿ ಬಂದು ಎಲ್ಲಕ್ಕಿಂತ ಜಿನ್ಗಾಗಿ ದಿಲ್ ಬೀಳುತ್ತೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಸೀಡ್ಸ್ ಏನು ಜಿನ್ಗಾಗ್ಯಾವು ಇಲ್ಲಿ ಬಂದು ಈ ಬುಟ್ಟಿದೊಳಗೆ ಕಲೆಕ್ಟ್ ಆಗ್ತಾವೆ. ನೀವು ನೋಡ್ಬೋದು ಇಷ್ಟ ಮಷಿನ್ ಇದ್ರೂ ಎಷ್ಟು ನೀಟ್ ಕೆಲಸ ಮಾಡುತ್ತೆ ಮತ್ತು ಕಂಪ್ಲೀಟ್ ಹ್ಯಾಂಡ್ ಮೇಡ್. ಅಲ್ಲಿ ನೋಡ್ದಂಗೆ ನೀವು ಎಲ್ಲ ಹ್ಯಾಂಡ್ ಪಿಕ್ಕಡ ಇತ್ತು, ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರೊಸೆಸ್ಲೇ ಇಲ್ಲಿ ನಿಮ್ಗೆ ಏನು ಆಯಿಲ್ ಇರುತ್ತೆ ಎಕ್ಸ್ಟ್ರಾಕ್ಟ್ ಮಾಡಿ ಇವ್ರು ಕೊಡ್ತಾರೆ. ಅದರ ಪ್ರೊಸೀಜರ್ ಏನಿರುತ್ತೆ ಅನ್ನೋದು ತೋರಿಸ್ತೀವಿ. ಇಲ್ಲಿ ಇದ್ರದೊಳಗೆ ಹಾಕಿ ಫಸ್ಟ್ ಸಪ್ರೇಟ್ ಮಾಡ್ಕೊತಾರೆ, ಸಪ್ರೇಟ್ ಮಾಡಿ ಇದ್ರದ್ದು ಆಯಿಲ್ ಎಕ್ಸ್ಟ್ರಾಕ್ಟಿಗೆ ತೊಗೊಂಡು ಹೋಗ್ತಾರೆ. ಸೊ ಏನು ಪ್ರೊಸೆಸ್ ಇರುತ್ತೆ ಕಂಪ್ಲೀಟ್ ಇದು ಪ್ರೊಸೆಸ್ ಎಂಡ್ ತನಕ ನೋಡಿರಿ, ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಮತ್ತು ಆರ್ಗ್ಯಾನಿಕ್ ಪ್ರೊಸೆಸ್ ಇರುತ್ತೆ ಎಲ್ಲ ಗೊತ್ತಾಗುತ್ತೆ. ಸೊ ರಿಫೈನ್ಡ್ ಆಯಿಲ್ಗಿಂತ ಈ ಆಯಿಲ್ ಭಾಳ ಅಂದ್ರೆ ಭಾಳ ಚಲೋ ಹೆಲ್ತಿಗೆ. ಇದೊಂದು ಕುಷ್ಬಿ ಆಯಿಲ್ನು ನೀವು ಕೇಳಿರ್ತೀರಿ ಹೆಲ್ತಿಗೆ ಮತ್ತು ಹಾರ್ಟಿಗೆ ಭಾಳ ಚಲೋ ಅಂತೇಳಿ. ಸೊ ನೀವು ಪ್ರೊಸೆಸ್ ನೋಡಿದ್ರೆ ನಿಮ್ಗೆ ತಿಳಿತೈತಿ ಆರ್ಗ್ಯಾನಿಕ್ ಪ್ರೊಸೆಸ್ ಹೆಂಗೆ ಮಾಡ್ತಾರೆ ಅಂತೇಳಿ. ಕಸ ಎಲ್ಲ ಇಲ್ಲ ಪ್ರೊಸೆಸ್ ಒಳಗೆ ನೋಡ್ಬೋದು ನೀವು. ಅಲ್ಲಿಂದ ಏನು ಬಂದಿತ್ತು ಎಲ್ಲ ತೊಗೊಂಡಿದ್ದು ಹಾಕ್ಯಾರ. ಇಲ್ಲಿಂದ ಗಾಳಿ ಬ್ಲೋ ಆಗತೈತಿ. ಸೊ ಗಾಳಿಗೆ ಏನು ಕಸ ಇರುತ್ತೆ ಎಲ್ಲ ಫ್ಲೋ ಆಗಿ ಇಲ್ಲಿ ಬೀಳಾತೈತಿ. ಅದು ಏನು ಸೀಡ್ಸ್ ಇರ್ತಾವೆ ಸೀಡ್ಸ್ ಇಲ್ಲೇ ಸನಿಗೆ ಬೀಳಾತವೆ. ಇದ್ರದೊಳಗಿಂತ ಕಸ ಅಷ್ಟ ತೆಗೆದು ಸೀಡ್ಸ್ ನಮ್ಗೆ ತೊಗೊಂಡು ವಾಪಸ್ ನಾವು ಗ್ರೈಂಡರಿಗೆ ಹಾಕ್ತೀವಿ. ನೀವು ನೋಡ್ಬೋದು ಇಲ್ಲಿ ಏರ್ ಹೆಂಗೆ ಬ್ಲೋ ಆಗತೈತಿ. ಏರ್ ಎಲ್ಲಕ್ಕೆಲ್ಲ ಚಿಪ್ಪಿ ಇಲ್ಲಿ ಬಂದು ಬೀಳಾತವೆ. ನಾ ಹಿಂಗೆ ಒಗಿತೀನಿ, ನೀವು ನೋಡ್ಬೋದು ಚಿಪ್ಪಿ ಹೆಂಗೆ ಹಾರ್ತಾವೆ ಅಂತೇಳಿ. ಸೊ ಅಲ್ಲಿಂದ ಏರ್ ಬ್ಲೋ ಆಗೋ ಸಂಬಂಧ ಎಲ್ಲ ಹಾರಾತಾವೆ. ಸೀಡ್ಸಿನ ವೇಟ್ ಜಾಸ್ತಿ ಇರುತ್ತೆ ಅಂತೇಳಿ ಸೀಡ್ಸ್ ಇಲ್ಲೇ ಸನಿಗೆ ಬೀಳ್ತಾವೆ. ನೀವು ನೋಡ್ಬೋದು ಈ ಸೈಡ್ ಇದ್ದಿದ್ದು ಕಂಪ್ಲೀಟ್ ಸೀಡ್ಸ್ ಅದಾವು. ಕುಷ್ಬಿ ಮತ್ತು ಗದಗದೊಳಗೆ ಎಲ್ಲೆಲ್ಲಿ ಸಿಗುತ್ತೆ ಬೈ? ಇಲ್ಲಿ ಇದ್ರೊಳಗೆ ಗದಗೊಳಗೆ ಏನು ಎಲ್ಲಿ ಸಿಗಂಗೆ ಆಲ್ಮೋಸ್ಟ್ ನಿಮ್ಮ ಕಡೆ ಒಂದು ಶೇಂಗಾದ ಕೊಬ್ಬರಿ ಸಿಗತ್ತೆ ಬೈ, ಕುಷ್ಬಿದು ಭಾಳ ರೀ ಅದು. ಕುಷ್ಬಿದು ಭಾಳ ಕಡಿಮೆ. ನಮ್ಮ ಇವ್ರು ಹಾಕ್ತಿದ್ರೆ ನಮ್ಮ ಅಜ್ಜಾರ ಅವರೆಲ್ಲ ಹಾಕ್ತಿದ್ರು ಬೈ ಇವರು ಊರೊಳಗೆ. ಸೊ ಅದ ಕಂಟಿನ್ಯೂ ಮಾಡಿ ಫ್ಯಾಮಿಲಿ ಬಿಸ್ನೆಸ್. ಸೊ ಇಲ್ಲಿಂತ ಏನು ಸೀಡ್ಸ್ ಬಂದಾವು ನಾ ಹೇಳ್ದಂಗೆ ಆ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಚೀಲದೊಳಗೆ ಹಾಕಿರ್ತಾರೆ. ನೀವು ಈಗ ನೋಡ್ಬೋದು ಅದ್ರದೊಳಗಿನ ಸೀಡ್ಸ್ ವಾಪಸ್ ಈ ಬುಟ್ಟಿದೊಳಗೆ ತಪ್ಪ ಹಾಕ್ತಾರೆ. ಸೊ ಈಗ ಈ ಬುಟ್ಟಿದೊಳಗೆ ಎಲ್ಲ ಸೀಡ್ಸ್ ತಗೊಂಡು ಇಲ್ಲಿ ನೀವು ನೋಡ್ಬೋದು ಈಗ ಸೀಡ್ಸ್ ಹೆಂಗದಾವ ಅಂತೇಳಿ. ಈ ಸೀಡ್ಸ್ ಗ್ರೈಂಡರಿಗೆ ಹಾಕಿ ಇದ್ರಲಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈ ಚೀಲದೊಳಗೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರು ಅವ್ರು ಸೀಡ್ಸ್. ಈ ಪುಟ್ಟಿದೊಳಗೆ ತೊಗೊಂಡಾರ. ಈಗ ನೆಕ್ಸ್ಟ್ ನಮ್ದು ಗ್ರೈಂಡರಿಗೆ ಹೋಗಿ ನಮ್ಮ ಕುಷ್ಬಿ ಸೀಡ್ಸ್ ಹಾಕ್ತಾರೆ. ಅಲ್ಲಿ ಹಾಕಿದ್ಕೊಳ್ಳಿ ಅಲ್ಲಿಂದ ಆಯಿಲ್ ಹೆಂಗೆ ಬರುತ್ತೆ ಅಂತೇಳಿ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ. ಅರ್ಧ ಕೆ ಜಿ ಹಾಕಿದ್ರೆ 6 ಕೆ ಜಿ ಪ್ಲೇನ್ ಬರುತ್ತೆ. ಎಷ್ಟು ಕೆ ಜಿ ತನಕ ಬರುತ್ತೆ ಎಣ್ಣೆ? 6 ಕೆ ಜಿ ಬರುತ್ತೆ. ಎಷ್ಟು ಇದಕ್ಕೆ 6 ಕೆ ಜಿ 6.5 ಮಟನ್ ಬರ್ತೈತಿ. ಗಾಳಿ ಮೇಲೆ ಹಾಕ್ತಾರೆ ಅಂದ್ರೆ ಕುಷ್ಬಿ ಬ್ಯಾಳೆ ಚಲೋ ಇದ್ರೆ 6 ಕೆ ಜಿ 6 ಕೆ ಜಿ ತನಕ. ಇದು ಎಷ್ಟು ಕೆ ಜಿ ಇರ್ತದೆ ಕುಷ್ಬಿ? 2 ಕೆ ಜಿ ಇದು ಹೆಂಗೆ 3 ಕೆ ಜಿ 1 ಕೆ ಜಿ ಹಾಕ್ತಾರೆ. ಈಗ ನಮ್ದು ಗ್ರೈಂಡಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಸೊ ಗ್ರೈಂಡಿಂಗ್ ಎರಡರ ನಡೆ ಆಗ್ತೈತಿ. ಒಂದು ಸೈಡ್ ಶೇಂಗಾ ಎಣ್ಣೆ ರೆಡಿ ಆಗ್ತೈತಿ, ಅತ್ತ ಸೈಡ್ ನಮ್ಮ ಕುಷ್ಬಿ ಎಣ್ಣೆ ರೆಡಿ ಆಗ್ತೈತಿ. ಇಲ್ಲಿ ನೋಡ್ಬೋದು ಶೇಂಗಾ ಹೈ ಕ್ವಾಲಿಟಿ ಶೇಂಗಾ ಇಲ್ಲಿ ತೊಗೊಂಬಂದು ಇದ್ರದೊಳಗೆ ಹಾಕ್ಯಾರ. ಸೊ ಇವು ಶೇಂಗಾ ಎಲ್ಲ ಗ್ರೈಂಡ್ ಆಗಿ ಆಯಿಲ್ ಇಲ್ಲಿ ತೆಳಗ್ಲಿಂದ ಎಕ್ಸ್ಟ್ರಾಕ್ಟ್ ಆಗಿ ಬರುತ್ತೆ. ಸೊ ಇದೇನು ಐತಿ ಕಂಪ್ಲೀಟ್ ವುಡನ್ ಪ್ರೆಸ್ ಇರುತ್ತೆ, ಕಟ್ಟಿಗೆದ ರಾಡ್ಲಿಂತ ಇವು ಏನು ಶೇಂಗಾ ಅದಾವು ಎಲ್ಲ ಪ್ರೆಸ್ ಆಗ್ತಾವೆ. ಸೊ ಪ್ರೆಸ್ ಆಗಿ ಇದ್ರದೊಳಗಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿ ತೆಳಗೆ ಕಲೆಕ್ಟ್ ಆಗುತ್ತೆ. ನೀವು ಕ್ವಾಲಿಟಿನೂ ಚೆಕ್ ಮಾಡ್ಕೋಬೋದು ಎಷ್ಟು ಹೈ ಕ್ವಾಲಿಟಿ ಶೇಂಗಾ ಇಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ. ಸೊ ಬೇರೆ ಕಡೆ ನೀವು ಬೇಕಂದ್ರೆ ಯಾವ್ದ್ರ ಮಿಲ್ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಡಿಫರ್ ಆಗುತ್ತೆ. ಬೇರೆ ಕಡೆ ಲೋ ಕ್ವಾಲಿಟಿ ಯೂಸ್ ಮಾಡ್ತಾರೆ. ಮತ್ತು ಇಸ್ಗಾಯಿ ಅಂತಾರೆ ಶೇಂಗಾದೊಳಗೆ ನಿಮ್ಗೆ ಗೊತ್ತಿರ್ಬೋದು, ಅವೆಲ್ಲ ಯೂಸ್ ಮಾಡಿ ರೆಡಿ ಮಾಡ್ತಾರೆ. ಬಟ್ ಇಲ್ಲಿ ಹಾಗಿಲ್ಲ, ಟ್ರಸ್ಟ್ ಇಶ್ಯೂಸ್ ಅಂತೂ ನಿಮ್ಗೆ ಒಟ್ಟು ಸಿಗೋಂಗಿಲ್ಲ. ನೀವು ಬೇಕಂದ್ರೆ ಬಂದು ಮುಂದೆ ನಿಮ್ಗೆಲ್ಲ ಮಾಡಿಸ್ಕೊಂಡು ಹೋಗ್ಬೋದು. ಕಂಪ್ಲೀಟ್ ಪ್ರೊಸೆಸ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ನಿಮ್ಗೆ ಹಂಗೇನು ರೀ ಸೀಡ್ಸ್ ಇರ್ತಾವೆ, ನೀವೇ ತೊಗೊಂಬಂದು ಇವ್ರ ಕಡೆ ಬರೀ ರೆಂಟ್ ಅಷ್ಟು ಕೊಟ್ಟು ಮಾಡಿಸ್ಕೊಂಡು ಹೋಗ್ಬೋದು. ಬೈ ಚಾನ್ಸ್ ನಿಮ್ದು ಹೊಲ ಇದ್ರೆ ನೀವು ಕುಷ್ಬಿ ಇಲ್ಲ ಶೇಂಗಾ ಹಾಕಿದ್ರೆ ಬಂದು ನೀವು ಇವ್ರ ಕಡೆ ಪ್ರೊಸೆಸ್ ಎಲ್ಲ ಮಾಡಿಸ್ಕೊಂಡು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿಸ್ಕೊಂಡು ಹೋಗ್ಬೋದು. ಇವ್ರು ಬರೀ ರೆಂಟ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಇಲ್ಲ ಅಂದ್ರೆ ಕುಷ್ಬಿ ಮತ್ತು ಶೇಂಗಾ ಇವ್ರ ಕಡೆ ರೆಡಿ ಇರ್ತಾವೆ. ಇವ್ರು ನಿಮ್ಮ ಕಣ್ಣು ಮುಂದೆ ಕಂಪ್ಲೀಟ್ ಪ್ರೊಸೆಸ್ ಮಾಡಿ
ನಿಮ್ಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ. ನೀವು ಮುಂದೆ ನಿಂತು ಕಂಪ್ಲೀಟ್ ಪ್ರೊಸೆಸ್ ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ಇವನ್ ನಿಮ್ಗೆ ಏನಾರ ಬಲ್ಕ್ ಆರ್ಡರ್ಸ್ ಇದ್ರೆ ನೀವು ಇವ್ರ ಕಡೆ ಬಲ್ಕ್ ಆರ್ಡರ್ಸ್ ಒಳಗೂ ಆರ್ಡರ್ ಮಾಡಿ ತೊಗೋಬೋದು. ಸೊ ನಮ್ಮದು ಖುಷ್ಬಿದ ನೋಡ್ಬೋದು ನೀವು ಹೆಂಗೆ ಗ್ರೈಂಡ್ ಆಗತ್ತೈತಿಲ್ಲ. ಇದ್ರೊಳಗೆ ನೀವು ನೋಡ್ಬೋದು ತಿರುಗಿ ಆಯಿಲ್ ಹೆಂಗೆ ಇದು ರಿಲೀಸ್ ಮಾಡಾಗುತ್ತೆ ಅಂತೇಳಿ. ಜಸ್ಟ್ ನಮ್ಮದು ಕೈಲಿ ಟಚ್ ಮಾಡಿದ್ದೆ, ಕಂಪ್ಲೀಟ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದನ್ನು ವುಡನ್ ಪ್ರೆಸ್, ಇದರಲ್ಲಿ ಪ್ರೆಸ್ ಆಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈಗ ಖುಷ್ಬಿದ ಆಯಿಲ್ ನೀವು ನೋಡ್ಬೋದು ಇಲ್ಲಿ ಕೆಳಗೆ ಹೆಂಗೆ ಖುಷ್ಬಿದ ಆಯಿಲ್ ರಿಲೀಸ್ ಆಗ್ತೈತಿ. ಸೊ ಓವರ್ ಆಲ್ ಒಂದು 45 ಮಿನಿಟ್ಸ್ ಪ್ರೊಸೆಸ್ ಇರುತ್ತೆ. 45 ಮಿನಿಟ್ಸ್ ಒಳಗೆ ಇದು ಸ್ಲೋಲಿ ಗ್ರೈಂಡ್ ಆಗಿ ಇದ್ರೊಳಗಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈಗ ಅಲ್ಲಿಂದ ತೆಗೆದು ಮತ್ತೆ ಒಂದ್ಸತಿ ಕಾಸ್ತೀರಿ. ಒಂದ್ಸಲ ಮತ್ತೆ ಕಾಯ್ದು ಮಾಡಿ ಹಿಂದೆ ಹಾಕ್ತಾರೆ. ಹಾಂ ಹಾಂ ಹಿಂದೆ ಮತ್ತೆ ತೆಗಿಸಿ ಆಮೇಲೆ ತೆಗಿಸಿ ಅವಾಗ ಅದು ಕಾಸೋದು ಒಬ್ಬೊಬ್ರು ಬೇಕಂದ್ರೆ ಕಾಸು. ಹಾಂ ಈಗ ಕಾಸೋದು ಬೇಡ ಅಂದ್ರೆ ಹಂಗನೂ ಕೊಡ್ತೀವಿ. ಅದ್ರದ್ದು ವಾಸನೆ ಜಾಸ್ತಿ ಮಾಡೋ ಸಂಬಂಧ ಕಾಸಿ ಮತ್ತು ವಾಪಸ್ ಹಾಕ್ತೀವಿ. ಅಂತಾರೆ ನಮ್ಗೆ ಇಲ್ಲಿ ವಿಟಮಿನ್ ಹೋಗಿ ಬೇಡ ಹಂಗೆ ಕೊಡ್ರಿ ಅಂತ. ಹಾಂ ಹಾಂ ಈಗ ಕಾಸೋದು ಬೇಡ ಅಂದ್ರೆ ಹಂಗೆ ಮಾಡಿ ಅದನ್ನು ರೆಡಿ ಇಟ್ಟಿರ್ತೀವಿ. ಅತ್ತ ಸೈಡ್ ಇಟ್ಟಿದ್ದೆಲ್ಲ ಕಾಸು ಇಟ್ಟಿರ್ತೀರಿ, ಇತ್ತ ಸೈಡ್ ಒಟ್ಟು ಕಾಸ್ಲಾರ್ದಂಗೆ ಇಟ್ಟಿರ್ತೀವಿ. ಎರಡೂ ಸಿಗ್ತಾವ್ರಿ ನಿಮ್ಮ ಕಡೆ. ಆಯಿಲ್ ಹರಿಯಾಗಬೇಕು ಅಂತೇಳಿ. ಸೊ ಆಯಿಲ್ ಏನಿರುತ್ತೆ ಹಿಂಗೆ ಹೊರಗೆ ಬಂದು ಕೆಳಗೋಗುತ್ತೆ. ಸೊ ಇದು ವಾಪಸ್ ಇದ್ರೊಳಗೆ ಹಿಂಗೆ ಹಾಕ್ಕೊಂಡು ಹೋದಂಗೆ ಇದು ಪ್ರೆಸ್ ಮಾಡ್ಕೊಂಡು ಹೋಗುತ್ತೆ. ಈಗ ನೀವು ನೋಡ್ಬೋದು ಮತ್ತೆ ಇಲ್ಲಿಂದ ಆಯಿಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಮ್ದು ಆಲ್ರೆಡಿ ಶೇಂಗಾ ಎಣ್ಣೆನೂ ನೀವು ನೋಡ್ಬೋದು, ಶೇಂಗಾ ಎಣ್ಣೆನೂ ಎಕ್ಸ್ಟ್ರಾಕ್ಟ್ ಆಗೈತಿ. ಹಾಕಿದಾಗ ಕ್ವಾಂಟಿಟಿ ಎಷ್ಟು ಜಾಸ್ತಿ ಇತ್ತು, ಈಗ ಕ್ವಾಂಟಿಟಿ ಎಷ್ಟು ಕಡಿಮೆ ಆಗೈತಿ ನೀವು ನೋಡ್ಬೋದು. ಇಲ್ಲಿ ಸನಿಪ್ಲಿ ನಾನು ತೋರಿಸ್ತೀನಿ. ಸೊ ಏನು ಶೇಂಗಾ ಐತಿ ಇವೆಲ್ಲ ಇದ್ರೊಳಗೆ ಗ್ರೈಂಡ್ ಆಗಿ ಆಯಿಲ್ ಸ್ಲೋಲಿ ಇದ್ರೊಳಗಿಂದ ಆಯಿಲ್ ಬಿಡ್ಕೊಂಡು ಹೋಗ್ತವೆ. ಸೊ ಇಲ್ಲಿದ್ದಿದ್ದು ನಮ್ಮದು ಖುಷ್ಬಿದು ಇದನ್ನು ನೋಡ್ಬೋದು ನೀವು. ಇದ್ರ ಪ್ರೊಸೆಸ್ ಆಲ್ಮೋಸ್ಟ್ ಮುಗ್ಯಾಕೆ ಬಂದೈತಿ. ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತಾದ್ರೆ ಇದ್ರದ್ದು ಪ್ರೊಸೆಸ್ ಮುಗಿತೈತಿ. ಇಲ್ಲಿಂತ ಇದು ಖುಷ್ಬಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಮ್ಯಾಗಲ್ದು ಇದೇನು ಚಿಪ್ಪಿ ಇದ್ರದ್ದು ಉಳಿದೈತಿ ಕಂಪ್ಲೀಟ್ ಡ್ರೈ ಮಾಡಿ ಇಲ್ಲಿ ಇಟ್ಟಿರ್ತಾರೆ. ಇವು ಆಮೇಲೆ ಕ್ಯಾಟಲ್ ಫೀಲ್ಡಿಗೆ ಹೋಗ್ತಾವೆ. ಸೊ ಆಕಳಕ್ಕೆ ಅದಕ್ಕೆ ಭಾಳ ಮಂದಿ ಇವು ತಿನ್ನಿಸ್ತಾರೆ. ಭಾಳ ಚಲೋ ಅಂತ ಡೈರಿ ಫಾರ್ಮಿಂಗ್ ಮಾಡೋರು ಇಲ್ಲ ಆಕಳ ಕಾಯೋರು ತೊಗೊಂಡೋಗಿ ತಮ್ಮ ಆಕಳಕ್ಕೆ ಅವು ಯೂಸ್ ಮಾಡ್ಕೊತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಇದು 5 ಲೀಟರ್ಸಿನ ಬಾಟಲ್, ಇದು 3 ಲೀಟರ್ಸ್, ಆಮೇಲೆ ಇದು 1 ಲೀಟ್ರಿನ ಬಾಟಲ್. ಸೊ ಇದ್ರದೊಳಗೆ ಇದು ಶೇಂಗಾ ಎಣ್ಣೆ, ಇದು ಖುಷ್ಬಿ ಎಣ್ಣೆ. ಸೊ ಖುಷ್ಬಿ ಎಣ್ಣೆದು ಕಲರ್ ಸ್ವಲ್ಪ ಗೋಲ್ಡನಿಶ್ ಬ್ರೌನ್ ಮೇಲೆ ಐತಿ, ಸ್ವಲ್ಪ ಡಾರ್ಕ್ ಐತಿ. ಅದೇ ಇದು ನೋಡಿದ್ರೆ ಇದು ಸ್ವಲ್ಪ ಯೆಲ್ಲೋಯಿಶ್ ಮತ್ತು ಲೈಟ್ ಕಲರ್ ಐತಿ ಶೇಂಗಾ ಎಣ್ಣೆ. ಇದ್ರದೊಳಗೆ 2 ಟೈಪ್ ಬರ್ತಾವೆ ನಿಮ್ಗೆ. ಒಂದು ಸ್ವಲ್ಪ ಹೀಟ್ ಮಾಡಿದ್ದು ಇರ್ತಾವೆ. ಸೊ ಖುಷ್ಬಿ ಎಣ್ಣೆ ಹೀಟ್ ಮಾಡಲಾರ್ದು ನಾ ಹೇಳಿದ್ರೆ ನಿಮ್ಗೆ ಅಲ್ಲಿ ಇಟ್ಟಿರ್ತಾರೆ. ಸೊ ಅದ್ರದ್ದು ಕಲರ್ ಸ್ವಲ್ಪ ಬೇರೆದೈತಿ. ಸೊ ಸ್ವಲ್ಪ ಮಂದಿ ವಿತೌಟ್ ಹೀಟೆಡ್ ಪ್ರಿಫರ್ ಮಾಡ್ತಾರೆ, ಸ್ವಲ್ಪ ಮಂದಿ ವಿತ್ ಹೀಟೆಡ್ ಪ್ರಿಫರ್ ಮಾಡ್ತಾರೆ. ಅದಕ್ಕೆ ಅದು ಸತ ಇವರು ಎರಡೂ ಸಪ್ರೇಟ್ ಮಾಡಿ ಇಟ್ಟಾರ ನೀವು ನೋಡ್ದಂಗೆ. ಸೊ ಬಾಟಲ್ಸ್ ನಿಮ್ಗೆ 5 ಲೀಟರ್ ಬೇಕಂದ್ರೆ 5 ಲೀಟರ್, 3 ಲೀಟರ್ಸ್, 1 ಲೀಟರ್ ಎಲ್ಲ ಅವೈಲೇಬಲ್ ಅದಾವೆ. ನೀವು ಬೇಕಂದ್ರೆ ಇವ್ರ ಕಡೆ ಬಲ್ಕ್ದೊಳಗೆ ತೊಗೊಂಡು ಹೊರಗೆ ಹೋಗಿ ಮಾರ್ತೀರಂದ್ರೂ ಮಾರ್ಕೋಬೋದು. ಇದು ಖುಷ್ಬಿ ಎಣ್ಣೆ ನಾ ಹೇಳ್ದಂಗೆ. ಖುಷ್ಬಿ ಎಣ್ಣೆದ ಕಲರ್ ನೀವು ನೋಡ್ಬೋದು ಸ್ವಲ್ಪ ಡಾರ್ಕ್ ಐತಿ. ಸೊ ಪ್ಲಾನಸ್ ಇದು ಲೇಬಲ್, ಇಲ್ಲಿ ಖುಷ್ಬಿ ಎಣ್ಣೆದ ಲೇಬಲ್ನೂ ಐತಿ. ಇದ್ರ ಜೊತೆ ಮಾಡಿ ವಾಪಸ್ ಇದಕ್ಕೆ ಹಾಕ್ತಾರೆ, ಮತ್ತು ವಾಪಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈಗ ಇದ್ರದ್ದು ಸ್ಮೆಲ್ ಏನೈತಿ ನೆಕ್ಸ್ಟ್ ಲೆವೆಲ್ ಸ್ಮೆಲ್ ಬರತ್ತೈತಿ ಖುಷ್ಬಿದು. ಲೀಟರ್ಸಿನ ಬಾಟಲ್, 2 ಲೀಟರ್ಸಿನ ಬಾಟಲ್, 1 ಲೀಟ್ರಿನ ಬಾಟಲ್ ಇಲ್ಲ ಐತಿ. ಮತ್ತು ಇದು ನಮ್ಮ ಶೇಂಗಾ ಎಣ್ಣೆದ 5 ಲೀಟರ್ಸಿನ ಬಾಟಲ್, 2 ಲೀಟರ್ಸಿನ ಬಾಟಲ್ ಮತ್ತು 1 ಲೀಟ್ರಿಂದ ಅವೈಲೇಬಲ್ ಐತಿ. ಸೊ ಅದ್ರದ್ದು ಲೇಬ್ಲಿಂಗ್ ನಡೆಯತೈತಿ. ಇಲ್ಲ ಐತಿ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಪ್ರೊಸೀಜರ್ಸ್ಲಿ ರೆಡಿ ಆಗಿದ್ದ ಪ್ಯೂರ್ ಆಯಿಲ್ ಇದೆ. ನೀವು ರಿಫೈನ್ಡ್ ಆಯಿಲ್ ಅವು ಯೂಸ್ ಮಾಡೋಕ್ಕಿಂತ ಇಂಥದ್ದು ಪ್ಯೂರ್ ಆಯಿಲ್ ಯೂಸ್ ಮಾಡಿ ನಿಮ್ದು ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಏನು ಪ್ರೊಸೆಸ್ ಐತಿ ನಿಮ್ಮ ಕಣ್ಣು ಮುಂದೆ ಪ್ರೊಸೆಸ್ ನಾನಂತರೂ ಎಲ್ಲ ತೋರಿಸೀನಿ. ನಿಮ್ಗೆ ಬೇಕಂದ್ರೆ ನಾನು ಇದ್ರ ಲೊಕೇಶನ್ನು ಪಿನ್ ಮಾಡಿರ್ತೀನಿ. ನೀವು ಬಂದು ಇವ್ರದ್ದು ಕಂಪ್ಲೀಟ್ ಪ್ರೊಸೆಸ್ ಏನೈತೆ ಅನ್ನೋದು ಮುಂದೆ ನಿಂತು ನೀವು ಬೇಕಂದ್ರೆ ನಿಮ್ಮದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಕ್ಕಂದ್ರೆ ನೀವು ನೋಡಿ ಚೆಕ್ ಮಾಡ್ಕೊಂಡು ಇವ್ರ ಕಡೆ ಬಾಯ್ ಮಾಡ್ಬೋದು. ಇವ್ರೇನು ಮುಚ್ಕೊಂಡು ರೆಡಿ ಮಾಡ್ತಾರಂತೇನಿಲ್ಲ, ಎಲ್ಲ ನಿಮ್ಮ ಕಣ್ಣು ಮುಂದೆ ಆರ್ಗ್ಯಾನಿಕಲಿ ಇವರೆಲ್ಲ ಪ್ರಿಪೇರ್ ಮಾಡ್ತಾರೆ. ನೀವು ಬಂದು ಟ್ರೈ ಮಾಡ್ಬೋದಿಲ್ಲ. ಸೊ ಇಂಥದ್ದು ಪ್ಯೂರ್ ಆಯಿಲ್ ತೊಗೊಂಡು ನೀವು ನಿಮ್ಮ ಮನೆಗೆ ಯೂಸ್ ಮಾಡ್ಕೊಂಡ್ರೆ ನೀವು ಆರಾಮಿರ್ತೀರಿ ಮತ್ತು ನೀವು ನಿಮ್ಮದು ಲವ್ಡ್ ಒನ್ಸಲ್ಲಿ ಎಲ್ಲರೂ ಆರಾಮಿರ್ಬೋದು. ಸೊ ರಿಫೈನ್ಡ್ ಆಯಿಲ್ಗಿಂತ ಭಾಳ ಚಲೋ ಎಂಥದ್ದು ಏನು ಯಾವ ಕೆಮಿಕಲ್ಸ್ಲಿ ಪ್ರಿಪೇರ್ ಮಾಡಿರ್ತಾರೆ ಏನಂತೇಳಿ ನಿಮ್ಗೆ ಗೊತ್ತಿರಂಗಿಲ್ಲ. ಸೊ ನೀವು ಬ್ಲೈಂಡ್ಲಿ ಅವು ತೊಗೊಳೋಕ್ಕಿಂತ ನಿಮ್ಮ ಕಣ್ಣು ಮುಂದೆ ರೆಡಿ ಆಗೋದು ಒಂದು ನ್ಯಾಚುರಲ್ ಮತ್ತು ಪ್ಯೂರ್ ಆಯಿಲ್ ತೊಗೊಳ್ಳೋದು ಭಾಳ ಚಲೋ. ಸೊ ಇವರಿಂದ ಎಲ್ಲ ಹೈ ಕ್ವಾಲಿಟಿ ಸೀಡ್ಸ್ಲಿ ಪ್ರಿಪೇರ್ ಮಾಡಿದ್ದ ನ್ಯಾಚುರಲ್ ಆಯಿಲ್ 1 ಲೀಟ್ರಿಂದ ನಮ್ಮದು ಶೇಂಗಾ ಎಣ್ಣೆದು ಬಾಟಲು ಬಂತು. ನೀವು ನೋಡ್ಬೋದು ಈ ಸೈಜಸ್ದೊಳಗೆ ಇವ್ರ ಕಡೆ ಅವೈಲೇಬಲ್ ಅದಾವೆ. ನೀವು ಬೇಕಂದ್ರೆ
ಬಲ್ಕ್ ಕ್ವಾಂಟಿಟಿದೊಳಗೂ ಬುಕ್ ಮಾಡಿ ಇವ್ರ ಕಡೆ ತೊಗೋಬೋದು. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂಕಲ್? ಇದು ಎಮ್ಮಿಗೆ ಹೋಯ್ತಾರೆ ದನಕರೆ ಕ್ಯಾಟಲ್ ಡೈರಿ. ಎಮ್ಮಿಗೆ ಹೋಯ್ತಾರೆ. ಇದು ಕೋಳಿ ಅವ್ರು ಬಂದು ಇದು ಅದಕ್ಕೆ ಎಲ್ಲ ತಗೊಂಡು ಇದ್ರದ್ದು ರೇಟ್ ರೀ 25 ರೂಪಾಯಿ ಅದು 50 ರೂಪಾಯಿ. 25 ರೂಪಾಯಿ ಕಿಲೋ. ಹಾಂ, ಯಾಕಂದ್ರೆ ಇದಕ್ಕಿಂತ ಜಾಸ್ತಿ ಮಾಡ್ತಾರೆ ನಿಮಗೆ ಆಗಲ್ಲ, ಅದಕ್ಕೆ ಅದು ಜಾಸ್ತಿ ಮಾಡ್ತಾರೆ. ಇನ್ನೂ ಐತದೆ. ಅಂಕಲ್ ನಮಸ್ಕಾರ ಅಂಕಲ್. ನಮಸ್ಕಾರ ಅಂಕಲ್ ನಿಮ್ಮ ಹೆಸರು ರೀ? ನನ್ನ ಹೆಸರು ಶಿವಲಿಂಗಪ್ಪ ಸೋಮಪ್ಪ ಒಡ್ಡಟ್ಟಿ. ನಿಮ್ದು ಮಿಲ್ಲಿಂದ ಹೆಸರು ಅಂಕಲ್? ನಮ್ಮದು ಗಾಣಶ್ರೀ ಹೋಮ್ ಆಯಿಲ್ ಇಂಡಸ್ಟ್ರೀಸ್. ಎಷ್ಟು ವರ್ಷ ಆತ್ರಿ ಅಂಕಲ್ ಇದು ಮಿಲ್ ಮಾಡಿ? ನಾವು ಈಗ 4 ವರ್ಷ ಆಗ್ಲಿಕ್ಕೆ ಬಂತು. ಹೌದ್ರಿ ಅಂಕಲ್. ಇದು ಒಂದೇ ಮಾಡ್ತೀರೇನ್ರಿ ಅಂಕಲ್? ಮತ್ತು ಇದ್ರ ಜೊತೆ ಏನಾರು ಮಾಡ್ತೀರಿ? ಇದ್ರ ಜೊತೆಗೆ ಕುಸುಬಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ, ಎಳ್ಳು, ಗುರೆಳ್ಳು, ಕೊಬ್ಬರಿ ಎಣ್ಣೆದು ಮಾಡ್ತೀರಿ? ಸಾಸಿವೆ, ಕೊಬ್ಬರಿ ಎಣ್ಣೆ ಎಲ್ಲ ಎಣ್ಣೆನೂ ನಾವು ರೆಡಿ ಮಾಡ್ತೀವಿ. ಎಲ್ಲ ನೀವು ಎಣ್ಣೆ ಒಂದು ಬಿಟ್ಟು ಉಳಿದೆಲ್ಲ ಯಾವ ಎಣ್ಣೆ ತಯಾರಾಗುವಂಥ ತಿನ್ಲಿಕ್ಕೆ ಬರುವಂಥ ಆಹಾರಗಳನ್ನು ನಾವು ಎಣ್ಣೆ ತೆಗೆದು ಕೊಡ್ತೇವೆ. ಎಲ್ಲ ನೀವೇ ತೊಗೊಂಬರ್ತೀರೇನ್ರಿ ಅಂಕಲ್? ಯಾರು ರೈತರು ತೊಗೊಂಬಂದ್ರೆ ಅದ್ರದ್ದು ಎಣ್ಣೆ ಮಾಡ್ಕೊಡ್ತೀರಿ? ರೈತರು ತೊಗೊಂಡ್ ಬಂದ್ರು ಅವ್ರಿಗೂ ಎಣ್ಣೆ ಮಾಡಿಕೊಡ್ತೀವಿ. ಅವ್ರದ್ದು ರೆಡಿ ಮಾಡ್ಕೊಡ್ತೀರಿ? ಕೊಬ್ಬರಿ ತೊಗೊಂಬಂದ್ರೆ ಅವ್ರು ತರ್ಲಿಕ್ಕಂದ್ರೆ ನಿಮ್ಮ ಕಡೆ ತೊಗೊಂಬಂದ್ರೆ, ಸಾಸಿವೆ ತೊಗೊಂಬಂದ್ರೆ, ಏನ್ ತೊಗೊಂಬರ್ತಾರ ಅದ್ರ ಅವ್ರು ಮಾಡ್ಕೊಡ್ತೀರಿ? ತೊಗೊಂಡ್ ಬಂದು ಕೊಡ್ತಾರೆ, ಅದನ್ನು ಕೊಡ್ತೀವಿ. ಔಡ್ಲಾ ಒಂದು ಬಿಟ್ಟು ಎಲ್ಲ ಮಾರ್ಕೆಟ್ದೊಳಗೆ ಸಿಗೋದು ರಿಫೈನ್ಡ್ ಆಯಿಲಿಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ಚಲೋ ಅಂತ ಹೇಳ್ತೀರಿ ಅಂಕಲ್? ಅದರಲ್ಲಿ ಕೆಮಿಕಲ್ಸ್ ಅದೆಲ್ಲ ಮಿಕ್ಸ್ ಮಾಡಿ ಇದನ್ನ ಮಾಡಿರ್ತಾರೆ. ಹಾಂ ರೀ ಅಂಕಲ್. ಆದ್ರೆ ನಾವೇನದ ನಾವು ರೈತರಿಂದ ಒಳ್ಳೆ ಕುಸುಬಿಯನ್ನು ಹುಡುಕಾಡಿ ತೊಗೊಂಡು ಬಂದು ಅವುಗಳನ್ನು ಮೊದಲು ಸಾಣಿಗೆ ಹಾಕಿ ಅದನ್ನು ಸಾಣಿಗೆಯಲ್ಲಿ ಸ್ವಚ್ಛ ಮಾಡಿ ನಂತರ ಒಂದು ಹೆಣ್ಮಕ್ಳಿಂದ ಕಡೆಯಿಂದ ಮರದಲ್ಲಿ ಹಾಕಿ ಅದರಲ್ಲಿ ಹಳ್ಳು ಮತ್ತು ಕಡ್ಡಿ ಕಸ ಎಲ್ಲ ಆರಿಸಿ ಸ್ವಚ್ಛನ ಕುಸುಬಿಯನ್ನಷ್ಟೇ ಹಾಕ್ತೀವಿ. ಕುಸುಬಿ, ಸೂರ್ಯಕಾಂತಿ ಅವನ್ನೆಲ್ಲ ಗಾಣಕ್ಕೆ ಹಾಕಿ ಗಿರಣಿಗೆ ಹಾಕಿ ಅವನ್ನ ಸಾಣಿಸಿ ಆಮೇಲೆ ಒಂದು ಪಂಕ ಅದ, ಆ ಪಂಕದಿಂದ ಅದನ್ನು ಬೇಳೆ ಮತ್ತು ಚಟ್ಟಾನ ಬೇರ್ಪಡಿಸ್ತೀವಿ. ಬೇರ್ಪಡಿಸಿ ಆಮೇಲೆ ಆ ಬಂದಂಥ ಬೇಳೆಯನ್ನು ಗಾಣ ಕೊಯ್ದು ಹಾಕ್ತೀವಿ. ಗಾಣ ಕೊಯ್ದು ಹಾಕಿ ಆ ಗಾಣದಲ್ಲಿ ಎಣ್ಣೆ ತೆಗಿತೀವಿ. ನೀವು ಇದು ಸ್ಟಾರ್ಟ್ ಮಾಡಿದ್ದೆ ಯಾವಾಗ್ಲಿಂತ್ರಿ ಅಂಕಲ್? ಇದು 2018ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮೊದ್ಲಕ್ಕೆ ಮಾಡಿದ್ದೀರಿ ಅಂಕಲ್? ಇದ್ರ ಮೊದ್ಲಕ್ಕೆ ಯಾವಾಗಾರ? ಮೊದಲು ನಾವು ನಮ್ಮ ಊರಲ್ಲಿ ನಾನು 16-17 ವರ್ಷದವರೆಗೆ ಎತ್ತಿನ ಗಾಣ ಹೊಡೆದಿದ್ದೀನಿ. ಎತ್ತಿನ ಗಾಣದಲ್ಲಿ ನಮ್ಮ ತಂದೆಯವ್ರ ಜೊತೆಗೆ, ನಮ್ಮ ಕಕ್ಕ, ನಮ್ಮ ದೊಡ್ಡಪ್ಪ ಅವ್ರ ಜೊತೆಗೆ ನಾನು ಗಾಣ ಹೊಡಿತಿದ್ದೆ. ಮತ್ತು ಅವಾಗ್ಲಿಂದ ಮತ್ತೆ ನಡ್ವರ್ಕ್ ಗ್ಯಾಪ್ ಮಾಡಿದ್ರಿ? ಹೌದು, ನಾನು ಕಾನ್ಸ್ಟೇಬಲ್ ಅಂತ ಭರ್ತಿಯಾಗಿ ನಾನು ಸೇವೆ ಸಲ್ಲಿಸಿ ASI ಅಂತೇಳಿ ವರ್ಕ್ ಮಾಡಿ 2015ರಲ್ಲಿ ನಿವೃತ್ತಿ ಹೊಂದಿದೆ. ನಿವೃತ್ತಿ ಹೊಂದಿದ ನಂತರ 2018ರಲ್ಲಿ ಇದನ್ನು ಪ್ರಾರಂಭ ಮಾಡಿದೆ. ಓಕೆ ಅಂಕಲ್. ಅಂದ್ರೆ ASI ಆಗಿ ಮತ್ತೆ ವಾಪಸ್ ಮಂದಿ ಸೇವೆ ಮಾಡಕ್ಕೆ ಇನ್ನೊಂದ್ಸತಿ ಚಾಲು ಮಾಡಿರಿ ಅಂಕಲ್? ಹೌದು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಇಲ್ಲೇ ಗದಗದಲ್ಲೇ ನಾನು ನಿವೃತ್ತಿ ಹೊಂದಿದೆ. ಗದಗದಲ್ಲೇ ಇಲ್ಲೇ 30 ವರ್ಷ ಸೇವೆ ಮಾಡಿದ್ದೀನಿ. ಒಟ್ಟೊಂದು ಆರ್ಗ್ಯಾನಿಕ್ ಆಯಿಲ್ ಮಾಡಿ ಒಟ್ಟು ಜನರದ ಸೇವೆ ಮಾಡೋಣ ಅಂತ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದೀನಿ. ಒಟ್ಟು ರಿಟೈರ್ಡ್ ಆದ್ರೂ ಇನ್ನ ಮಂದಿ ಸೇವೆ ಮಾಡೋದು ಬಿಟ್ಟಿಲ್ರಿ ಅಂಕಲ್? ಅದೇ ಸೇವೆ ಮಾಡೋಣ ಈ ರೀತಿಯಿಂದ ಒಂದು ಜನರಿಗೆ ಒಂದು ಒಳ್ಳೆ ಆಹಾರ ಪದಾರ್ಥಕ್ಕೆ ಒಳ್ಳೆ ಅನುಕೂಲ ಆಗುವಂಥ ಎಣ್ಣೆಯನ್ನು ತಯಾರು ಮಾಡೋಣ ಅಂತೇಳಿ ನಾನು ಇದನ್ನು ಹಮ್ಮಿಕೊಂಡಿದ್ದೀನಿ. ಯಾರಿಗರೀಗ ಒಂದು ಡೌಟ್ ಇತ್ರಿ ಅಂಕಲ್, ನೀವು ಏನಾರ ಮಿಕ್ಸ್ ಮಾಡ್ತೀರಂದ್ರೆ ಅವ್ರು ಇಲ್ಲಿ ಡೈರೆಕ್ಟ್ ಬಂದು ನೋಡ್ಕೊಂಡು ತಗೊಂಡು ಹೋಗ್ಬೋದು? ಇಲ್ಲಿ ಬಂದು ನಮ್ಮ ಎದುರಿಗೆ ಕುಂತು ಹಾಕಿಸ್ಕೊಂಡು ಹೋಗ್ಬೋದು. ಪೂರಾ ಪ್ರೊಸೆಸ್ ಅವ್ರು ನೋಡ್ಕೊಂಡು ಹೋಗ್ಬೋದು? ನೋಡ್ಕೊಂಡು ಅವರು ಎದುರಿಗೆನ ಹಾಕಿಕೊಡ್ತೀವಿ ನಾವು. ನಮ್ಮ ಬೇಳೆ, ನಮ್ಮ ಕುಸುಬಿನ ತಗೊಂಡ್ರು ಅವ್ರಿಗೆ ನಾವು ಅದನ್ನ ಅವ್ರ ಎದುರಿಗೆ ಹಾಕಿಕೊಡ್ತೀವಿ. ಅವರೆಲ್ಲ ಮುಂದೆ ನಿಂತು ಎಲ್ಲ ನೋಡ್ಕೊಂಡು ಅವ್ರದ್ದು ಕನ್ಫರ್ಮ್ ಆದ್ಮೇಲೆ ನ್ಯಾಚುರಲ್ ಐತೆ ಅಂದ್ರೆ ಅವಾಗ ತಗೊಂಡು ಹೋಗ್ಬೋದ್ರಿ. ಅಡ್ರೆಸ್ ರೀ ಅಂಕಲ್? ನಮ್ದು ಗಾಣಶ್ರೀ ಹೋಮ್ ಆಯಿಲ್ ಇಂಡಸ್ಟ್ರೀಸ್, KC ರಾಣಿ ರೋಡ್, 7th ಕ್ರಾಸ್, ಹೊಸಮಠ ದವಾಖಾನೆ ಎದುರಿಗೆ. ಇಲ್ಲಿ ಬರೋದಷ್ಟೇ ಬಿಟ್ಟರೆ ನೀವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಪ್ಲೈನೂ ಮಾಡ್ತೀರಿ? ಮಾಡ್ತೀವಿ ನಾವು. ಕೊರಿಯರ್, ಪ್ರೊಫೆಷನಲ್ ಕೊರಿಯರ್ಗೆ ಕಳಿಸ್ತೀವಿ. ಹಾಂ ರೀ ಅಂಕಲ್. ಪ್ಯಾಕಿಂಗ್ ಮಾಡಿ ಅವರು ಪ್ರೊಫೆಷನಲ್ ಕೊರಿಯವರು ಡೋರ್ ಟು ಡೆಲಿವರಿ ಅವರು ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ, ಕೊಪ್ಪಳ. ಮಿನಿಮಮ್ ಕ್ವಾಂಟಿಟಿ ಏನ್ರ ಐತೇನ್ರಿ ಅಂಕಲ್ ಕಳ್ಸಾಕ? ಕೊರಿಯರ್ ಕ್ವಾಂಟಿಟಿ 2 ಲೀಟರಿಂದ ಹಿಡಿದು 5 ಲೀಟರ್, 5 ಲೀಟರ್, 10 ಲೀಟರ್, 20 ಲೀಟರ್ ತನಕ ಕಳಿಸ್ತೀವಿ. 2 ಲೀಟರ್ಲಿಂದ ಹಿಡಿದು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನೀವು ಕೊರಿಯರ್ ಮಾಡಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕಳಿಸ್ತೀರಿ? ಕೊಬ್ಬರಿ ಎಣ್ಣೆ, ಹಾಂ ರೀ ಅಂಕಲ್. ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಎಳ್ಳೆಣ್ಣೆ. ಮತ್ತು ಇದು ನಿಮ್ದು ಮೋಸ್ಟ್ ಫೇಮಸ್ ಕುಸುಬಿ ಸಂಬಂಧ ಫೇಮಸ್ ಹೌದಲ್ರಿ ಅಂಕಲ್? ಕುಸುಬಿನ ಹೆಚ್ಚು. ಆದ್ರೆ ಈ ಎಳ್ಳು ಮತ್ತು ಎಳ್ಳೆಣ್ಣಿನ ದೇವ್ರಿಗೆ ಹಚ್ಚಲಿಕ್ಕೆ ಮತ್ತು ಮಸಾಜ್ ಮಾಡಲಿಕ್ಕೆ ಕೆಲವೊಂದು ಜನ ಒಯ್ತಿರ್ತಾರೆ. ಅದನ್ನು ಸಹಿತ ನಾವು ಹಾಕಿ ಜನರ ಸೇವೆ ಸಲುವಾಗಿ ರೆಡಿ ಇಟ್ಟಿರ್ತೀವಿ. ಅದನ್ನು ಎಳ್ಳೆಣ್ಣೆನೂ ಕೊಡ್ತೀವಿ. ಆಮೇಲೆ ಹುಚ್ಚೆಳ್ಳು ಅಂಥೇಳಿ ಗುರೆಳ್ಳು ಅಂತಾರಲ್ಲ, ಅದರಿಂದನೂ ಎಣ್ಣೆ ತೆಗಿತೀವಿ. ಆಮೇಲೆ ಸಾಸಿವೆಯಿಂದನೂ ಎಣ್ಣೆ ತೆಗಿತೀವಿ.
ಸಾಸಿವೆ ಎಣ್ಣೆ ಕೆಲವೊಂದು ಜನ ರಾಜಸ್ಥಾನದವರು ಸಾಸಿವೆ ಎಣ್ಣೆ ಉಪಯೋಗ ಮಾಡ್ತಾರೆ, ಅದು ಬೇಕಂತ ಬರ್ತಾರೆ, ಅದನ್ನು ನಾವು ಸಾಸಿವೆ ಎಣ್ಣೆನೂ ರೆಡಿ ಮಾಡಿ ಕೊಡ್ತೇವೆ. ಆಮೇಲೆ ಕೆಲವೊಂದು ಜನ ಎಳ್ಳು ಎಣ್ಣೆ ಬೇಕಂತ ಬರ್ತಾರೆ, ಆಹಾರದ ಸಲುವಾಗಿ ಅವ್ರಿಗೆ ನಮ್ಮ ಎಳ್ಳು ಎಣ್ಣೆ ಇಷ್ಟ ಅಂತ ಬರ್ತಾರೆ. ಎಳ್ಳು ತೊಗೊಂಬಂದ್ರೆ ಅವ್ರಿಗೂ ಎಳ್ಳು ಹಾಕಿ ಕೊಡ್ತೀವಿ, ನಾವು ನಮ್ಮಲ್ಲಿ ಎಳ್ಳು ತೊಗೊಂಬಂದು ಹಾಕಿ ಎಳ್ಳು ಎಣ್ಣೆನೂ ರೆಡಿ ಇಡ್ತೀವಿ. ಅವ್ರು ಕೇಳಿದ್ರೆ ಒಟ್ಟೆಲ್ಲ ಮಾಡಿಕೊಡ್ತೀವಿ. ಮಾಡಿಕೊಡ್ತೀವಿ. ನಿಮಗೂ ಏನರ ಎಣ್ಣೆ ಆರ್ಗ್ಯಾನಿಕ್ ಟೈಪ್ ಬೇಕಂದ್ರೆ ನಮ್ಮ ಅಂಕಲಿಂದ ಮಿಲ್ ಐತಿ. ಸೊ ಇವ್ರದ್ದು ಅಡ್ರೆಸ್ ಎಲ್ಲ ಇವ್ರು ಹೇಳ್ಯಾರ, ಕಾಂಟ್ಯಾಕ್ಟ್ ನಂಬರ್ ನಾನು ಡೀಟೇಲ್ಸ್ ಹಾಕಿರ್ತೀನಿ. ಸೊ ನೀವು ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು.